ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಇಲ್ಲ ಎಚ್ ಕೆ ಪಾಟೀಲ್ನ ಶ್ರಮದಿಂದ ಬಂತು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ಚರ್ಚೆಯನ್ನು ಆಗ್ತದೆ ಅಂತೇಳಿ. ಯಾಕಂದರೆ ಇವೆಲ್ಲ ಟಾಪ್ ದ ರೆಕಾರ್ಡ್ ಅಂಡರ್ ಕರೆಂಟ್ ಇಟ್ ಈಸ್ ಗೋಯಿಂಗ್ ಆನ್ ದ್ಯಾಟ್. ಎಲ್ಲರೂ ಹಿಡನ್ ಅಜೆಂಡಾ ಇರ್ತದೆ ಇವು, ಅವುಗಳನ್ನು ಒಳಗೆ ಹೋಗ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ವಿ. ಇನ್ನು ಅದ್ರ ಜೊತೆಗೆ ಇನ್ನು ಮೃಣಾಲ್ ಶುಗರ್ಸ್ ಸಂಬಂಧ, ಅಂದ್ರೆ ಮೃಣಾಲ್ ಶುಗರ್ ಸಲುವಾಗಿನ ಧಾರವಾಡದಾಗ ಏನೋ ಮಾಡ್ತಾಯಿದ್ದಾರೆ ಶುಗರ್ ಫ್ಯಾಕ್ಟ್ರಿನವರು ಮೃಣಾಲ್ ಅವರು. ಅಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಆರ್ಥಿಕ ಬಲವನ್ನು ಹೆಚ್ಚು ಮಾಡಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸಹಜದ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಮಾಡೋದು ಅದು ಸಾಕಷ್ಟು ಲಾಭ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಎಲ್ಲ ಫ್ಯಾಕ್ಟ್ರಿಗಳು ರೈತರನ್ನ ಏನು ಮಾಡ್ತೀವಿ ಹೊರದು ಮುಕ್ಕೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ರೈತರಿಗೆ ಏನೂ ಲಾಭ ಇಲ್ಲ ಕಬ್ಬು ಬೆಳೆಯೋದ್ರಿಂದ, ಆದರೂ ಅದನ್ನು ಇಟ್ಕೊಂಡು ರಾಜಕಾರಣ ಮಾಡೋರು ಎಲ್ಲ ಜಿಲ್ಲೆ ತುಂಬ ಇದ್ದಾರೆ, ಈ ನಾಡಿನ ತುಂಬ ಇದ್ದಾರೆ, ಈ ದೇಶದ ತುಂಬ ಇದ್ದಾರೆ. ಆ ಮತ್ತು ಬೇರೆ ಆ ಮೃಣಾಲರ ಶುಗರ್ ಫ್ಯಾಕ್ಟ್ರಿಗೆ ನೀರು ಸಲುವಾಗಿನ ಧಾರವಾಡದಲ್ಲದು ಆ ನೀರು ಸಲುವಾಗಿನ ಈ ಹಿಡ್ಕಲ್ ಡ್ಯಾಮ್ ನೀರು ಒಯ್ತಾ ಇದ್ದಾರೆ ಅನ್ನೋಂಥ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅವ್ರ ಅಭಿಪ್ರಾಯ. ಅದಕ್ಕೆ ಏನು ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಮತ್ತು ನಡೀದ ರಾಜಕೀಯದಲ್ಲಿ ಅವ್ರು ಮುರಿಬೇಕಾಗಿತ್ತಪ್ಪ ಅಂದರೆ ಅವ್ರ ಎದುರಾಳಿಗಳು ಯಾರಿದ್ದಾರೋ ಅವರು ಸಹಜವಾಗಿನ ಮೃಣಾಲ್ ಅಲ್ಲಿ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ, ಅದು ನೀರು ವಹಿಸುವಾಗಿನ ಈ ನೀರಾವರಿ ಮಿನಿಸ್ಟರ್ ಎದುರು ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಚಾರವನ್ನು ಮಾಡ್ಕೊಳ್ಳೋರು ಇದ್ದಾರೆ. ಸಹಜದೆಲ್ಲ ಇದು ರಾಜಕೀಯದಲ್ಲ ಇವತ್ತಿನ ಕಾಮನ್ ಆಗಿಬಿಟ್ಟರು. ಅದೇನೂ ಇರಲಿ, ಅವ್ರು ಹೇಳ್ತಾ ಇದ್ದಾರೆ ಹಿಡ್ಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕೆ ಪ್ರದೇಶಕ್ಕೆ ನೀರು ಒಯ್ಯುವ ಯೋಜನೆಗೂ ನಾವು ಧಾರವಾಡದಲ್ಲಿ ತೆರೆಯುತ್ತಿರುವ ಮೃಣಾಲ್ ಶುಗರ್ಸ್ಗೂ ಯಾವುದೇ ಸಂಬಂಧವಿಲ್ಲ. ನಾವು ಆ ನೀರು ತೊಗೊಳೋದು ನಮಗೆ ಸಂಬಂಧ ಇಲ್ಲ.